ಹಾಯ್ ಎವ್ರಿವನ್, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಸಾಕಷ್ಟು ಕ್ವಶನನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ. ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಲ್ಲ, ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಎಲ್ಲರೂ ಕೂಡ ಪಾಸ್ ಮಾಡ್ತಾರೆ, ಏನು ಸುದ್ದಿ ಬಂದಿದೆ, ಸರ್ಕಾರ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ, ಮತ್ತೊಮ್ಮೆ ಮರು ಪರೀಕ್ಷೆ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಆ ಡೌಟ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸುದ್ದಿ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಹೌದು, ಈಗ ವಿಷಯಕ್ಕೆ ಬರೋದಾದರೆ ಹೌದು, ಮಾರ್ಚ್ 3ನೇ ತಾರೀಕು ದ್ವಿತೀಯ ಪಿ ಯು ಸಿ ಗಣಿತ ಮ್ಯಾಥಮೆಟಿಕ್ಸ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಏನಂದರೆ ಅದು ಪರೀಕ್ಷೆಗೆ ಮುಂಚೆ ಲೀಕ್ ಆಗಿಲ್ಲ. ಮಾಹಿತಿ ಪ್ರಕಾರ ಪರೀಕ್ಷೆ ಶುರುವಾಗಿ ನಡೀತಾ ಇರಬೇಕಾದ್ರೆ ಒನ್ ಅವರ್ ಒಳಗೆ ಲೀಕ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅದು ಸಾಮಾಜಿಕ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿತ್ತು. ಅದರ ವಿರುದ್ಧ ರಾಯಚೂರಿನಲ್ಲಿ ನಡೆದಿತ್ತು ಘಟನೆ. ವಾಟ್ಸಪ್ಪಲ್ಲಿ ಕೂಡ ಎಲ್ಲ ಕಡೆ ವೈರಲ್ ಆಗಿತ್ತು ಅಂತ ಕೂಡ ಮಾಹಿತಿ ಬರ್ತಾ ಇತ್ತು. ಈಗ FIR ಮಾಡಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಸಂಪೂರ್ಣ ತನಿಖೆ ಆಗಬೇಕು. ಇಲ್ಲ ವಿದ್ಯಾರ್ಥಿಗಳು ಮೇನ್ ಕೇಳ್ತಾ ಇರೋದು ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ, ಎಲ್ಲ ಪಾಸ್ ಮಾಡ್ತಾರಾ ಅಂತ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡೋದಾದರೆ, ಇದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಲೀಕ್ ಆಗೋದಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೂ ಏನು ಸಂಬಂಧ ಇಲ್ಲ, ಇಷ್ಟಪಡ್ತೀನಿ. ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ನನ್ನ ಪ್ರಕಾರ. ಇಲ್ಲಿ ತನಿಖೆ ಆಗಬೇಕು. ಮೇಲ್ನೋಟಕ್ಕೆ ಕಂಡು ಬರುತ್ತೆ ಹೌದು ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. FIR ಕೂಡ ದಾಖಲಾಗಿದೆ. ಅಲ್ಲಿ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂದರೆ ಅಧಿಕೃತ ಆದೇಶ ಯಾವುದೇ ರೀತಿ ಬೋರ್ಡಿಂದ ಆಗಿಲ್ಲ. ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿದ ನಂತರ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಏನಂದರೆ ಸಿಂಪಲ್ ಹೇಳೋಕೆ ಇಷ್ಟಪಡ್ತೀನಿ, ಇದು ದೊಡ್ಡ ಇಶ್ಯೂ ಆಗಿಲ್ಲ, ಎಲ್ಲೂ ಕೂಡ ಸುದ್ದಿ ಆಗಿಲ್ಲ. ದೊಡ್ಡದಾಗಿ ಸುದ್ದಿ ಆಗಿದ್ರೆ ಏನಾದರೂ ಮಾಹಿತಿ ಕೂಡ ಬರ್ತಾ ಇತ್ತು. ಬಟ್ ಇದು ಚಿಕ್ಕದಾಗಿ ಸುದ್ದಿ ಆಗಿದೆ, ಅದೇ ರೀತಿ ಕೂಡ ಮಾಹಿತಿ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುವ ಸಾಧ್ಯತೆ ಕೂಡ ಕಡಿಮೆ ಹೇಳೋಕೆ ಇಷ್ಟಪಡ್ತೀನಿ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ, ಆದೇಶ ಇಲ್ಲ. ಸಾಧ್ಯತೆ ಬಗ್ಗೆ ಮಾತಾಡ್ತೀನಿ. ಸಾಧ್ಯತೆ ಕಡಿಮೆ. ತನಿಖೆ ಆಗಬೇಕು. ನಂತರ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಏನಾದರೂ ತಪ್ಪಿತಸ್ಥರಿದ್ದರೆ ಶಿಕ್ಷೆ ಆಗಿದ್ರೆ ನಮಗೆ ಗೊತ್ತಾಗುತ್ತೆ. ಗ್ರೇಸ್ ಮಾರ್ಕ್ಸ್ ಸಾಧ್ಯತೆ ಕಡಿಮೆ. ಈ ರೀತಿ ಪೇಪರ್ ಲೀಕ್ ಆಯ್ತಲ್ಲ, ಪಾಸ್ ಮಾಡ್ತಾರಾ ಅಂತ ಕೇಳಿದ್ರೆ ಇಲ್ಲ, ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ಪರೀಕ್ಷೆಗೂ ಮುಂಚೆ ನಿಮ್ಗೆ ಏನಾದರೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ದೊಡ್ಡ ಇಶ್ಯೂಸ್ ಆಗಿದ್ರೆ, ಈ ಹಿಂದೆ ನೋಡಿ ಆಗಿತ್ತು ಕಳೆದ 2013 ಅನ್ಕೋತೀನಿ, ಭಾರಿ ಲೀಕ್ ಆಗಿ ಸಮಸ್ಯೆ ಆಗಿ PUC ಪೇಪರು 3 ಬಾರಿ ಪೇಪರ್ಗಳನ್ನ ಮತ್ತೊಮ್ಮೆ ಮರು ಪರೀಕ್ಷೆ ಕೂಡ ಮಾಡಿದರು. ಆ ರೀತಿ ಇಶ್ಯೂಸ್ ಆದರೆ ಮಾತ್ರ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಡೋದಿಲ್ಲ, ಮರು ಪರೀಕ್ಷೆ ಕೂಡ ಮಾಡಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಕ್ವಶನ್ಸ್ ಥರದ ಸಮಸ್ಯೆ ಇದ್ದರೆ, ಯಾವುದೇ ರೀತಿ ಬೇರೆ ರೀತಿ ಸಮಸ್ಯೆ ಇದ್ದರೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಪಾಸ್ ಆಗೋದಕ್ಕೆ, ಅಂದರೆ ಕೆಲವರಿಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ ಕಾಮನ್ ಆಗಿ. ಅದರ ಬಗ್ಗೆ ಬೇಕಾದರೆ ನೆಕ್ಸ್ಟ್ ನಮ್ಮ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಗ್ರೇಸ್ ಮಾರ್ಕ್ಸ್ ಯಾರಿಗೆ ಸಿಗುತ್ತೆ ಹೇಗೆ ಅಂತ. ಈ ಬಂದ್ಬಿಟ್ಟು ಪ್ರೀಶಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಲೀಕ್ ಆಗಿದ್ದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಕಾಮನ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. 5%. ಅದು ಹೇಗೆ ಏನಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಎಲ್ಲರನ್ನು ಕೂಡ ಪಾಸ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲ, ಯಾರು ಮಾರ್ಜಿನಲ್ ಇರ್ತಾರೆ, ಅಂದರೆ ನನ್ನ 2-3 ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗಬೇಕಿತ್ತು ಅಂತ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋದಕ್ಕೆ PU ಬೋರ್ಡಿಂದ ಕಾನೂನು ಇದೆ. ಅದ್ರ ಬಗ್ಗೆ ಬೇಕಾದರೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಬರುತ್ತೆ. ಈಗ ಸದ್ಯಕ್ಕೆ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಗ್ರೇಸ್ ಮಾರ್ಕ್ಸು ಅದೇ ರೀತಿ ಪಾಸ್ ಮಾಡೋ ಸಾಧ್ಯತೆ ಕೂಡ ಕಡಿಮೆ ಇದೆ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋ ಕಾಮನ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫಾಲೋ ಮಾಡಿ ಇದೇ ರೀತಿ ಮೋರ್ ಇನ್ಫಾರ್ಮೇಷನ್ಗೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.